ಶಿವಣ್ಣ ಅವ್ರನ್ನೇ ಬಿಡಲಿಲ್ಲ ಇವ್ರುಗಳು. ಪಾಪ ಅವರು ಕಮಲ್ ಹಾಸನ್ ಅವ್ರು ಏನೋ ಮಾತಾಡಿದ್ರು, ಅದಕ್ಕೆ ಇವ್ರೇನೋ ಬೇರೆ ರಿಯಾಕ್ಷನ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ಶಿವಣ್ಣ ಸರ್ನೇ ವಿಲನ್ ಮಾಡಿಬಿಟ್ರು. ಇದು ಯಾರೋ ಡಬ್ಬಿಂಗ್ ಮಾಡಿದ್ದು. ವಾಟ್? ನಾನೊಂದು ಸ್ಟ್ರೈಟ್ ಕ್ವಶನ್, ನೀನು ಯಾವ ಸೂಪರ್ ಸ್ಟಾರ್ ಅಂತ ನೀನು ಡಬ್ಬಿಂಗ್ ಮಾಡ್ತಾರೆ ಯಾರಾದರೂ? ಅದರಲ್ಲೂ ಒಂಥರ ಮಾತಾಡ್ಬಿಟ್ಟು ಇದು ನಾನು ಮಾಡಿದ್ದಲ್ಲ, ಇದು ಮಾಡಿಸಿದ್ದು. ನನಗೆ ಹೇಳ, ನಾನು ಆಫ್ ದ ಕ್ಯಾಮ್ರಾ ಆಗಿದ್ರೆ ಸಖತ್ತಾಗಿ ಮಾತಾಡ್ತಿದ್ದೆ ಇದ್ರ ಬಗ್ಗೆ. ನನ್ನ ಮನಸ್ಸಲ್ಲಿ ಶಿವಣ್ಣ ಅವ್ರನ್ನೇ ಬಿಡಲಿಲ್ಲ ಇವ್ರುಗಳು. ಪಾಪ ಅವರು ಕಮಲ್ ಹಾಸನ್ ಅವ್ರು ಏನೋ ಮಾತಾಡಿದ್ರು, ಅದಕ್ಕೆ ಇವ್ರೇನೋ ಬೇರೆ ರಿಯಾಕ್ಷನ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ಶಿವಣ್ಣ ಸರ್ನೇ ವಿಲನ್ ಮಾಡಿಬಿಟ್ರು. ನೀವು ಯಾಕೆ ಎದ್ದು ಮಾತಾಡಲಿಲ್ಲ, ಏನಕ್ಕೆ ಹಂಗೆ ಮಾಡಲಿಲ್ಲ ಏನು ಧ್ವನಿ ಹತ್ತಲಿ. ಶಿವಣ್ಣ ಸರ್ ತುಂಬ ಸಮಯೋಚಿತವಾಗಿ ಉತ್ತರ ಕೊಟ್ಟರು. ಕನ್ನಡಕ್ಕೆ ಸಾಯ್ತೀನಿ ಅಂತ. ಹಾಂ, ತುಂಬ ಸಮಯೋಚಿತವಾಗಿ ಮಾತಾಡಿದ್ರು, ತುಂಬ ಸಂಯಮದಿಂದ ಮಾತಾಡಿದ್ರು. ಯಾಕೆ ಗುರು ನಿಮಗೆ ಪೇಷನ್ಸ್ ಇಲ್ವಾ? ಏನಾಗಿದೆ ತಿಳ್ಕೊಳ್ಳೋಣ, ವೆಯ್ಟ್ ಮಾಡೋಣ ಅನ್ನೋ ಪೇಷನ್ಸ್ ಇಲ್ವಾ ನಿಮಗೆ? ಯಾರನ್ನ ಬೇಕಾದರೂ ನೀವು, ಯಾವ ಆರ್ಟಿಸ್ಟ್ಗಳನ್ನ ಬೇಕಾದರೂ, ಯಾವ ದೊಡ್ಡ ಕಲಾವಿದರನ್ನ ಬೇಕಾದರೂ ನೀವು ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಡ್ತೀರಾ. ಅಷ್ಟು ಅಧಿಕಾರ ನಿಮಗೆ ಕೊಟ್ಟವ್ರು ಯಾರು? ಹೆಂಗುರು ಮಾತಾಡ್ತೀರಾ ಶಿವಣ್ಣ ಅವ್ರ ಬಗ್ಗೆ ನೀವು? ಇಷ್ಟು ವರ್ಷ, ಇಷ್ಟು ವಯಸ್ಸಾದ್ರೂ ನಮಗೋಸ್ಕರ ಆ ಹಿರಿಜೀವ ಎಲ್ಲ ದೊಡ್ಡವ್ರನ್ನ ಸಿನಿಮಾ ಮಾಡಿ, ಬನ್ನಿ ನಮ್ಮ ಇಂಡಸ್ಟ್ರಿಗೆ ಬನ್ನಿ ಸಿನಿಮಾ ಮಾಡಿ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜಗಳ ಮಾಡ್ಕೊಬೇಡ್ರೋ, ಕಾಂಟ್ರವರ್ಸಿ ಮಾಡ್ಕೊಬೇಡ್ರೋ, ಒಗ್ಗಟ್ಟಿಂದ ಇರೋಣ ಕಂಡ್ರು, ಎಲ್ಲರೂ ಸಿನಿಮಾ ಮಾಡೋಣ ಕಂಡ್ರು. ಅವ್ರ ಸಿನಿಮಾ ಇದ್ದಿದ್ದ ದಿವಸನೇ ಬೇರೆ ಸಿನಿಮಾ ಇದ್ರೆ ಶಿವಣ್ಣ ಆ ಸಿನಿಮಾಗೂ ವಿಶ್ ಮಾಡ್ತಾರೆ, 100 days ಓಡ್ಲಿ ನಿಮ್ಮ ಸಿನಿಮಾ ಅಂತ ಹೇಳಿ. ಒಂದು ಸಿನಿಮಾನವರು ತಮ್ಮ ಸಿನಿಮಾ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಅಂತ ಮನುಷ್ಯನಿಗೆ ಅಂತ ಮಾತಾಡ್ತೀರಾ ನೀವು? ಸೊ ನಾನು ಅಂಥವ್ರನ್ನೇ ಬಿಡಲಿಲ್ಲ. ನಾನೆಲ್ಲ ಯಾವ ಲೆಕ್ಕ ಇವರಿಗೆ? ನಾನು ಫಿಕ್ಸ್ ಆಗ್ಬಿಟ್ಟೆ, ಇಗ್ನೋರ್ ಅಷ್ಟೇ. ಅವಾಗ ಹೇಳಿದಲ್ಲ, ಇಗ್ನೋರೆನ್ಸ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್. ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಒಂದು ಆಡಿಯೋ ಕೂಡ ಮನು ಇದೆಲ್ಲ ಬೇಕಾಗಿತ್ತಾ ಅಂತ ಒಂದು ಬರುತ್ತೆ. ಬಿಕಾಸ್ ಇಂಡಸ್ಟ್ರಿಯಲ್ ಅಂತ ದೊಡ್ಡ ದೊಡ್ಡ ಆಕ್ಟರ್ಸ್ ಬಗ್ಗೆ ಮಾತಾಡೋದು. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತೋತ್ರ ನಂಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತೋದ. ಅವ್ರು ಹೇಳ್ತಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾನ್ ತಪ್ಪು ಮಾಡಿಲ್ಲ, ನನ್ನ ಹತ್ರ ತಪ್ಪು ಮಾಡಿಸಿದ್ರು ಅಂತ. ಹೆಂಗೆ ವೈದೇಹಿ ಅವರೇ, ನಾನು ಹೇಳ್ತೀನಿ, ನೀವು ಸಗಣಿ ಚೆನ್ನಾಗಿದೆ, ನಿಮ್ಗೊಂದು ₹1 ಕೋಟಿ ಕೊಡ್ತೀನಿ, ತಿನ್ಬಿಡೋದ್ರೆ ತಿನ್ಬಿಡ್ತೀರಾ ನೀವು? ಅದೇ ನಿಮ್ಮ ಸ್ಥಿಮಿತಿ ಇರಬೇಕಲ್ವಾ? ನಿಮಗೆ ತಲೆ ಇದೆ ಅಲ್ವಾ? ಆ್ಯಂಡ್ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ಗೊತ್ತಿರಬೇಕಲ್ವ? ಅವ್ರೇನು ಮಾಡದೇ ಇರ್ಬೋದು, ಹೊರಗೆ ಬಂದು ಅವ್ರ ಅಭಿಮಾನಿಗಳು ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ತಮಾಷೆಗೂ ನಾವು ಹಂಗೆ ಮಾತಾಡೋಕೆ ಹೆದರ್ಕೋತೀವಿ, ಅವ್ರಗಳ ಎದುರುಗಡೆನೆ ನಾವು ಹಂಗೆ ಮಾತಾಡೋಕೆ ಹೆದರ್ಕೋತೀವಿ. ಅವರೇನೆ ಏನಾದರೂ ಆ ಥರ ತಮಾಷೆ ಮಾಡ್ತಾ ಇದ್ರೆ ನಮಗೆ ನಗಕ್ಕೂ ಭಯ. ಇದು ನಗಬೇಕಾ ನಗಬಾರ್ದ, ಈ ಮಾತಿಗೆ ನಾವು ಯಾಕೆ ಮಾಡಬೇಕಾ ಮಾಡಬಾರ್ದು ಅದನ್ನು ಯೋಚನೆ ಮಾಡ್ತಿರ್ತೀವಿ. ಹೆಂಗೆ ಅನ್ಕೊಂಡೆ ನೀನು? ಯಾರಾದರೂ ನೀನು ಪ್ರೊವೋಕ್ ಮಾಡ್ಬಿಟ್ಟು ನೀನು ಹೊಟ್ಟೆಗೆ ಕಸ ತಿಂತೀಯ? ಗೊತ್ತಲ್ವಾ ನಿನಗೆ ನಾನು ಮಾತಾಡಬಾರ್ದು. ಯಾವನಾದರೂ ಪ್ರೊವೋಕ್ ಮಾಡಲಿ, ಯಾವಳಾದರೂ ಪ್ರೊವೋಕ್ ಮಾಡಲಿ, ಯಾರು ಮಾಡಿಸ್ಬಿಡ್ತಾರೆ ಗುರು ಹಾಗೆ? ಯಾರು ಮಾಡಿಸ್ಬಿಡ್ತಾರೆ? ಆಮೇಲೆ ಏನೇನೋ ಇನ್ನೊಂದು ನ್ಯೂಸ್ ಚಾನಲ್ಗಳೆಲ್ಲ ನೋಡಬೇಕಾದ್ರೆ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಹೋಗಿದ್ದು, ಓ ತುಂಬ ದೊಡ್ಡ ವಿಷಯ ಇದೆ ಇದು ಅಂತ. ಅಲ್ಲೆಲ್ಲ ನೋಡಬೇಕಾದ್ರೆ ಇದು ಯಾರೋ ಡಬ್ಬಿಂಗ್ ಮಾಡಿದ್ದು. ವಾಟ್? ಅದು ಬಂತು ನನ್ನ ವಾಯ್ಸ್ ಡಬ್ಬಿಂಗ್ ಮಾಡಿ. ನಾನೊಂದು ಸ್ಟ್ರೈಟ್ ಕ್ವಶನ್, ನೀನು ಯಾವ ಸೂಪರ್ ಸ್ಟಾರ್ ಅಂತ ನೀನು ಡಬ್ಬಿಂಗ್ ಮಾಡ್ತಾರೆ ಯಾರಾದರೂ? ಟೆಲ್ ಮಿ, ನೀನು ಯಾರು ಅಂತ ನೀನು ಡಬ್ಬಿಂಗ್ ಮಾಡ್ತಾರೆ ಯಾರಾದರೂ? ನೀನು ಅವ್ರ ಟಾಪಿಕ್ ಮಾತಾಡೋಕ್ಕಾದ್ರೂ ಯೋಗ್ಯತೆ ಇದೆಯಾ ಗುರು ನಮಗೆ? ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ, ರಿಕ್ವೆಸ್ಟ್, ತುಂಬ ರಿಕ್ವೆಸ್ಟ್ ಅಣ್ಣ. ಅವ್ರಿಗೆ ವಯಸ್ಸಾದಷ್ಟು ನಾವು ನೀರು ಕುಡ್ದಿಲ್ಲ. ಹೆಂಗೆ ಮಾತಾಡ್ತೀರಾ ನೀವು ಇನ್ನೊಬ್ರ ಬಗ್ಗೆ ಆ ಥರ? ಅದೇ ನಾನು ಕೇಳ್ತಿರೋದು ವೈದೇಹಿಯವರು, ಪರ್ಸ್ನಲಾಗಿ ಕೇಳ್ತಾ ಇದ್ದೀನಿ. ಇವಾಗ ನಿಮಗೇನೆ ನಾನು ಹಿಂಗೆ ಕುತ್ಕೊಂಡ್ಬಿಟ್ಟು ರಚಿತಾ ರಾಮ್ ಅಂದರೆ ನಿಮ್ಗೆ ಹೆಂಗೆ ಅನಿಸುತ್ತೆ, ನಾ ಹಂಗೇನೋ ಇಷ್ಟ ಇಲ್ಲಪ್ಪ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ನಿಮ್ಮನ್ನು ಕೇಳ್ತೀನಿ. ನೀವೇನು ಹೇಳ್ತೀರಾ? ನನಗೆ ಇಷ್ಟ ಆಗಿದೆ, ಇಷ್ಟ ಅಂತ ಅಲ್ವಾ? ನಿಮಗೆ ಗೊತ್ತಲ್ವಾ ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು, ಅವ್ರ ಸಾಧನೆ ಏನು, ಅವ್ರು ಎಲ್ಲಿದ್ದಾರೆ ಏನು ಅಂತ ನಿಮಗೆ ಗೊತ್ತಲ್ವ? ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ನೀವೆಲ್ಲಾದರೂ ಇರಿ, ನೀವೇನಾದರೂ ಮಾಡಿ, ಬಟ್ ಯು ನೋ ವಾಟ್ ಯುವರ್ ಲಿಮಿಟ್ಸ್. ತಿಳ್ಕೊಳ್ದೆ ಹೆಂಗೆ ಮಾತಾಡ್ಬಿಡ್ತೀಯ? ಟು ಬಿ ಆನೆಸ್ಟ್, ಮಡೆನೂರು ಮನು ಇಷ್ಟು ಫೇಮಸ್ ಆಗಿದ್ದು ಈ ಕೇಸಿಂದ. ಅಲ್ಲಿವರೆಗೂ ಓಕೆ, ಕಾಮಿಡಿ ಕಿಲಾಡಿಯೊಳಗೆ ಅವ್ರು ಇದ್ರು ಅಂತಂದು ಅಷ್ಟು ಜನಗಳಿಗೆ ಗೊತ್ತಿದ್ದು. ಸೊ ಇಂಥ ಆರ್ಟಿಸ್ಟ್ ಇವಾಗ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಾ ಇರುವಂತಹ ಆರ್ಟಿಸ್ಟು, ಇಂಡಸ್ಟ್ರಿಯಲ್ಲಿ ಈಗಾಗಲೇ ಒಂದು ದೊಡ್ಡ ಹೆಸರು ಮಾಡಿರುವಂತಹ ಆಕ್ಟರ್ಸ್ಗಳಿಗೆ ಈ ಥರ ಮಾತಾಡೋದು, ಆಮೇಲೆ ಅದು ಡಬ್ ಮಾಡೋದು ಅನ್ನೋದು, ಅದಾದ್ಮೇಲೆ ಮತ್ತೆ ಅಪಾಲಜಿ ಕೇಳಿದ್ದು ಯಾಕೆ ಅಂದ್ರೆ ಅವನ ಅಕ್ಸೆಪ್ಟ್ ಮಾಡ್ಕೊಂಡಂಗ. ಇಷ್ಟೆಲ್ಲ ಡ್ರಾಮಾ ಯಾಕೆ? ಸ್ಟಾರ್ಟಿಂಗ್ ಅಲ್ಲೇ ಹೌದು ಸರ್ ತಪ್ಪಾಗಿದೆ, ತಿದ್ಕೊಂಡು ಮುಂದಕ್ಕೆ ಹೋಗಿ ಮುಗ್ದೋಯ್ತು. ಅದ್ರಲ್ಲೂ ಒಂಥರ ಮಾತಾಡ್ಬಿಟ್ಟು ಇದು ನಾನು ಮಾಡಿದ್ದಲ್ಲ, ಇದು ಮಾಡಿಸಿದ್ದು.
ನನಗೆ ಹೇಳ, ನಾನು ಆಫ್ ದ ಕ್ಯಾಮ್ರಾ ಆಗಿದ್ರೆ ಸಖತ್ತಾಗಿ ಮಾತಾಡ್ತಿದ್ದೆ ಇದ್ರ ಬಗ್ಗೆ. ಬಟ್ ಆನ್ ದ ಕ್ಯಾಮ್ರಾ ಆಗಿರೋದ್ರಿಂದ ವಿ ಹ್ಯಾವ್ ಕೆಲವೊಂದನ್ನ ನಾವು ತುಂಬ ಅದುಮಿಟ್ಕೊಂಡು ಮಾತಾಡಬೇಕು. ಹಾಗಾಗಿ ಹೇಳ್ತಾ ಇರೋದು, ಯಾವನೋ ನಿನ್ನ ಪ್ರೊವೋಕ್ ಮಾಡಿಬಿಡ್ತಾನೆ ಅಂತ ನೀನು ಹೆಂಗೆಂಗೋ ಯಾರ್ಯಾರ ಬಗ್ಗೆನೋ ಮಾತಾಡೋಕ್ಕಾಗಲ್ಲ. ಅವ್ರೇನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಬೆಳೆದು ಬಂದ ರೀತಿ ಏನು, ಅವ್ರಿರೋ ಸ್ಟಾರ್ಡಮ್ ಏನು, ಅವ್ರಿಗಿರೋ ತಾಕತ್ತು ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಫಸ್ಟ್ ಆಫ್ ಆಲ್ ನೀನು ಅದೇನು ತಿಳ್ಕೊಳ್ಳದೆ ಮಾತಾಡ್ತೀಯ. ದಿಸ್ ಯುವರ್ ಫಸ್ಟ್ ಫಿಲಮ್. ಅವರೆಲ್ಲ ಏನಂತಾರೆ, ಹೊಸಬ್ರು ಬನ್ನಿ ಇಂಡಸ್ಟ್ರಿಗೆ, ಹೊಸಬ್ರು ಬನ್ನಿ, ಬೆಳಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೊಳ್ಳೆ ಕಥೆಗಳು ಮಾಡಬೇಕು ಅಂತ ಅವ್ರು ಹಂಗೆ ಇದು ಮಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ನೀನು ಹಂಗೆ ಮಾತಾಡ್ತೀಯಲ್ಲ ಮಾರ, ಯಾವನೋ ಪ್ರವೋಕ್ ಮಾಡಿಬಿಟ್ಟ ಅಂತ. ಇನ್ನು ನಾಳೆ ದಿನ ಇನ್ಯಾರ ಬಗ್ಗೆನೋ ಪ್ರವೋಕ್ ಮಾಡ್ತಾರೆ, ಅವಾಗಲೂ ಹಿಂಗೆ ಮಾತಾಡ್ತೀಯ ನೀನು. ಇದೆಲ್ಲ ಎಲ್ಲ ಮಾಡ್ಕೊಂಡು ತಮ್ಮ ಲೈಫು ತಮ್ಮ ಭವಿಷ್ಯ ತಾವೇ ಇದ್ರ ಬಗ್ಗೆ ನಾವೇನೋ ಮಾತಾಡಬಾರ್ದು. ಇದನ್ನ ಡಿಸಿಷನ್ನ ಜನರಿಗೆ ಬಿಟ್ಬಿಡ್ಬೇಕು. ಎಷ್ಟು ಸರಿ ಎಷ್ಟು ತಪ್ಪು ನೀವೇ ನೋಡಿ ಸರ್. ಯಾರಾದ್ರೂ ಹಂಗೆ ಮಾತಾಡೋ ಅಂದಿದ ತಕ್ಷಣ ಮಾತಾಡ್ಬಿಡ್ತಾರ, ಅಷ್ಟು ತಲೆ ಇಲ್ಲದೆ. ನೀನು ಕುಡಿದ್ಬಿಟ್ಟಿದ್ರೆ ನಿನಗೆ ಅಕ್ಕ ಯಾರು, ತಂಗಿ ಯಾರು, ಹೆಂಡತಿ ಯಾರು, ಅಮ್ಮ ಯಾರು ಅಂತ ಗೊತ್ತಾಗಲ್ವಾ? ಅಲ್ಲೇ ಎಲ್ಲಿ ಹೋಗಿ ಸುಸ್ಸು ಮಾಡ್ಬೇಕು ಅಲ್ಲೇ ಮಾಡ್ತೀಯ, ಎಲ್ಲಿ ತಿನ್ಬೇಕು ಅಲ್ಲೇ ಹೋಗಿ ತಿಂತೀಯ, ಎಲ್ಲಿ ಮಲಗ್ಬೇಕು ಅಲ್ಲೇ ಹೋಗಿ ಮಲಗ್ತೀಯ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.